ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಮೇಡಮ್ ಫುಲ್ ಕೂಳೆ ಬಿ ಆರಾಮ್ಸೆ ಮೇಡಮ್. ಏಯ್ ಸುದೀಪ್ ಸರ್ ಓಕೆ ಅಂತ ಹೇಳ್ತಾರೆ, ಹೌದು, ಬಟ್ ನಿಮಗೂ ಸ್ಕ್ರಿಪ್ಟ್ ಇಷ್ಟ ಆಗಬೇಕಾಗುತ್ತೆ. ಅವ್ರು ಇವತ್ತುವರೆಗೂ ಇದು ಸಿನಿಮಾ ಚೆನ್ನಾಗಿಲ್ಲ ಬೇಡ ಅಂತ ಆ ಥರದ್ದು ಏನಿಲ್ಲ. ನಿನಗೇನು ಅನ್ಸುತ್ತೆ, ನಿನಗೆ ಇಷ್ಟ ಆಯ್ತಾ, ನಿನಗೆ ಓಕೆ ಪಾಯಿಂಟ್, ನಿಂದೇನು ಪಾಯಿಂಟ್ ಅಂದರೆ ಈ ಸಿನಿಮಾ ಆದಮೇಲೆ ನೀನು ಎಲ್ಲಿ ನಿಂತ್ಕೊಂಡಿರ್ತೀಯ ಅಂತ ನಿನಗೇನು ಅನ್ಸುತ್ತೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ಡಿಸ್ಕಷನ್ಸ್ ವಿ ಹ್ಯಾವ್. ಒನ್ಸ್ ಅಪಾನ್ ಎ ಟೈಮ್ ಇನ್ 2002 ಜೂನಿಯರ್ ಕಿಚ್ಚ ಅಂತ ಒಂದು ಟೈಟಲ್ ನಿಮಗೆ ಕೊಟ್ಟಿದ್ದಾರೆ. ವೆನ್ ಹಿ ಟೋಲ್ಡ್ ಇಲ್ಲ ನಿನ್ನ ಹೆಸರು ಮುಂಚೆ ಜೂನಿಯರ್ ಕಿಚ್ಚ ಹಾಕು ಅಂತ ಹೇಳಿದಾಗ ನನಗೆ ಓಕೆ ಒಂದು ಸೆಕೆಂಡ್ ಶಾಕ್ ಆಯಿತು. ಬಟ್ ಅದಾದಮೇಲೆ ಅದು ನಾನು ಹೇಳ್ದಂಗೆ ಇಟ್ ವಾಸ್ ಅ ಬಿಗ್ ಕಾನ್ಫಿಡೆನ್ಸ್ ಫಾರ್ ಮಿ. ಅಂದರೆ ಇವರೇ ಹೇಳ್ತಾ ಇದ್ದಾರೆ ಅಂದರೆ ಓಕೆ ದೇರ್ ಇಸ್ ಸಮಥಿಂಗ್ ದಟ್ ಐ ಆಮ್ ಡೂಯಿಂಗ್ ರೈಟ್ ಅನ್ನೋದು. ಇದೆ ಲಾಸ್ಟ್ ಹೋಸ್ಟ್ ಮಾಡ್ತಾರೆ ಅಂದಾಗ ನಿಮಗೆ ಎಷ್ಟು ಬೇಜಾರಾಯಿತು, ಜೊತೆಗೆ ಏನು ಅನ್ನಿಸ್ತು, ನೀವೇನಾದರೂ ಮಾತುಕತೆ ಮಾಡಿದ್ರ? ಡಿಸಿಷನ್ ಹೇಳಿದ್ದು ಅಷ್ಟೇ ಅವರು, ಅದು ಡಿಸ್ಕಷನ್ ಅಂತ ಏನೂ ಆಗಲಿಲ್ಲ. ಸೊ ನನಗೇನಂದರೆ ಪರ್ಸ್ನಲಾಗಿ ಅವ್ರು ನನ್ನ ಮಾಮ ಅಂತ ಹೇಳ್ತಾಯಿಲ್ಲ, ಬಟ್ ಆ ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕೆ ಒಂದು ಲೆವೆಲ್ ಸೀನಿಯಾರಿಟಿ ಅಂತೂ ಬೇಕೇ ಬೇಕು, ಒಂದು ಲೆವೆಲ್ ಸೀರಿಯಸ್ನೆಸ್ ಅಂತೂ ಬೇಕೇ ಬೇಕು. ಯಾಕಂದರೆ ಅಲ್ಲಿ ಒಳಗಡೆ ಬರೋ ಬಿಗ್ ಬಾಸಲ್ಲಿ ಎಲ್ಲ ಒಬ್ರಿಗಿಂತ ಒಬ್ರು ಕಿಲಾಡಿಯಲ್ಲಿ ಬಿಗ್ ಬಾಸ್ ಒಳಗಡೆ ಅವ್ರನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ. ಆಲ್ ದ ಬೆಸ್ಟ್ ಅನ್ನೋವಂಥದ್ದು ಹೇಳಿದ್ದಾರೆ. ಏನು ಹೇಳ್ತೀರಾ ಸಾನ್ವಿ ಅವ್ರ ಬಗ್ಗೆ? ಶಾರ್ಪ್ ಮೈಂಡ್, ಇವತ್ತಿನ ಜನ್ರೇಷನ್ ಹುಡುಗಿಯವರು. ಸೊ ತುಂಬ ನೇರವಾಗಿ ಹೇಳ್ತಾರೆ, ಏನೇ ಇದ್ರು ತುಂಬ ನೇರವಾಗಿ ಹೇಳ್ತಾಳೆ ಅವಳು. ಚೆನ್ನಾಗಿದೆ ಅಂತ ಹೇಳ್ತಾಳೆ, ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ಅವಳು. ಇವರು ಇಂಡಸ್ಟ್ರಿಗೆ ಕಾಲಿಡೋಕ್ಕೂ ಮೊದಲೇ ಅಭಿಮಾನಿಗಳು ಇವ್ರನ್ನ ಜೂನಿಯರ್ ಕಿಚ್ಚ ಅಂತ ಒಪ್ಕೊಂಡಾಗಿದೆ. ಸದ್ಯಕ್ಕೆ ಸಂಚಿತ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹ್ಯಾಪಿಯೆಸ್ಟ್ ಬರ್ಡೇ ನಿಮಗೆ. ಹೌಸ್ ಲೈಫ್ ಗೋಯಿಂಗ್ ಆನ್? ಲೈಫ್ಸ್ ಗೋಯಿಂಗ್ ಗ್ರೇಟ್, ನೋ ಕಂಪ್ಲೇಂಟ್ಸ್. ಹುಟ್ಟುಹಬ್ಬ ಅಂದರೆ ಒಂದು ರೀತಿ ಎಲ್ರಿಗೂ ಸ್ಪೆಷಲ್ ಆಗಿರುತ್ತೆ. ಸೊ ಎನಿ ಮೆಮೊರಬಲ್ ರಿಕಾಲ್ಸ್ ಮಾಡೋದಾದ್ರೆ? ಅಂಥದ್ದೇನಿಲ್ಲ. ಅಂದರೆ ನಾನು ಐ ಆಮ್ ನಾಟ್ ಸೊ ಬಿಗ್ ಆನ್ ಬರ್ತ್ಡೇಸ್. ಅಂದರೆ ಅಷ್ಟು ಸೆಲೆಬ್ರೇಟ್ ಮಾಡಿಕೊಂಡು ಇದು ಮಾಡ್ಕೊಳೋದು ಆ ಥರದ್ದೇನಿಲ್ಲ. ಬಟ್ ಖಂಡಿತವಾಗ್ಲೂ ಇವತ್ತು ತುಂಬ ಸ್ಪೆಷಲ್ ಆಗಿತ್ತು. ನಮ್ಮ ಪ್ರೊಡಕ್ಷನ್ ಕಡೆಯಿಂದ ವಿ ಹ್ಯಾಡ್ ಆ ಟೀಸರ್ ಆಗಿರ್ಬೋದು, ಒಂದು ಪೋಸ್ಟರ್ ಆಗಿರ್ಬೋದು. ಸೊ ದ್ಯಾಟ್ ವಾಸ್ ದ ಬೆಸ್ಟ್. ಐ ಥಿಂಕ್ ದಿಸ್ ಇಸ್ ಬಿನ್ ಅ ಗುಡ್ ಇಯರ್, ಗುಡ್ ಬರ್ತ್ಡೇ. ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ಅದೇ ಒಂದು ಟ್ರೀಟ್ ಕೊಟ್ಟರು, ಜೊತೆಗೆ ಅಭಿಮಾನಿಗಳಿಗೆ ನೀವು ಟ್ರೀಟ್ ಕೊಟ್ರಿ. ಒಂದು ರೀತಿ ಟೈಟಲ್ ವಿಭಿನ್ನವಾಗಿದೆ. ಸೊ ಮ್ಯಾಂಗೋ ಅನ್ನೋದು ನಮಗೆ ಗೊತ್ತು, ಮ್ಯಾಂಗೋ ಪಚ್ಚ ಅಂದರೆ ಏನು? ಪಚ್ಚ ಬಂದ್ಬಿಟ್ಟು ಕ್ಯಾರೆಕ್ಟರ್ ಹೆಸರು ಅದು. ಸೊ ಅವ್ನು ಪ್ರಶಾಂತ, ಪಿಕ್ಚರಲ್ಲಿ ಹೆಸರು ಪ್ರಶಾಂತ, ಅದು ಹೋಗ್ತಾ ಹೋಗ್ತಾ ಪಚ್ಚ ಆಗ್ತಾನೆ. ಅಂದರೆ ಎಲ್ಲರಿಗೂ ಅವನ ಅಕ್ಕಪಕ್ಕ ಇರೋ ಫ್ರೆಂಡ್ಸ್ ಆಗಿರ್ಬೋದು, ಅವನ ಗರ್ಲ್ ಫ್ರೆಂಡ್, ತಾಯಿ, ಎಲ್ಲರೂ ಅವನ್ನ ಪಚ್ಚ ಅಂತ ಕರೀತಾರೆ. ಅದು ಹೋಗ್ತಾ ಹೋಗ್ತಾ ಆ ಮ್ಯಾಂಗೋ ಪಚ್ಚ ಅನ್ನೋದೇ ಒಂದು ಬ್ರ್ಯಾಂಡ್ ಆಗೋಗುತ್ತೆ ಮೈಸೂರಲ್ಲಿ. ಸೊ ಇವನು ಬೆಳೀತಾ ಒಂದು ಹೆಸರು ಪಚ್ಚದಿಂದ ಇಟ್ ಬಿಕಮ್ಸ್ ಮ್ಯಾಂಗೋ ಪಚ್ಚ. ಸೊ ದ್ಯಾಟ್ ಈಸ್ ದ ಎಂಟೈರ್ ಸ್ಟೋರಿ. ಅವ್ನು ಏನಕ್ಕೆ ಮ್ಯಾಂಗೋ ಪಚ್ಚ ಅದ ಅನ್ನೋದೇ ಕತೆ. ಸುದೀಪ್ ಅವರು ಎಂಟ್ರಿ ಕೊಡ್ತಿದ್ದಂಗೆ ಇಂಡಸ್ಟ್ರಿಗೆ ಕಿಚ್ಚ ಅನ್ನೋ ಟೈಟಲ್ ಬಂತು, ಈಗ ನಿಮಗೆ ಪಚ್ಚ ಅಂತ ಬಂದಿದೆ. ಮೇ ಬಿ ಬಹುಶಃ ಇದು ಮುಂದಿನ ದಿನಗಳಲ್ಲಿ ಕಿಚ್ಚ ಪಚ್ಚ ಅನ್ನೋ ಅಂಥದ್ದು ಒಂದು ಕಾಂಬಿನೇಷನ್, ಜೊತೆಗೆ ಆ ರೈಮಿಂಗ್ ಇದೆಯಲ್ವಾ ತುಂಬ ಸೂಟ್ ಆಗುತ್ತೆ. ಇದೇ ರೀತಿ ಒಂದು ಫ್ಯಾನ್ ಪೇಜ್ ಕೂಡ ಓಪನ್ ಆಗ್ಬೋದು ಏನೋ? ಖಂಡಿತವಾಗ್ಲೂ. ಅಂದರೆ ನೀವು ಹೇಳಾದ್ಮೇಲೆ ಹೋಪ್ ಆ ಥರದ್ದು ಆಗುತ್ತೆ. ಬಟ್ ಅಂದರೆ ಅದೆಲ್ಲ ಸಿನಿಮಾ ಆದಮೇಲೆ ಆಗೋದು. ಅದು ಈ ಪಾತ್ರದ ಮೂಲಕ ಜನಕ್ಕೆ ಹತ್ರ ಆಗಿ, ಜನಕ್ಕೆ ಇಷ್ಟ ಆಗಿ, ನನ್ನ ಆಕ್ಸೆಪ್ಟ್ ಮಾಡ್ಕೊತಾರಲ್ಲ, ಅದಾದಮೇಲೆ ಇವೆಲ್ಲ ನ್ಯಾಚುರಲಿ ಆಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ಆ ಥರ ಬಂದ್ಬಿಟ್ಟು ಜನ ಡಿಮಾಂಡ್ ಮಾಡಿದ್ರೆ ಹೂ ನೋಸ್ ಒಂದೇ ಕಿಚ್ಚ ಪಚ್ಚ ಆಗೋದು. ಇಂಡಸ್ಟ್ರಿಗೆ ನೀವು ಹೊಸಬ್ರೇನಲ್ಲ, ಆಲ್ರೆಡಿ ಹಿಂದೆ ಕೆಲಸ ಮಾಡಿದ್ದೀರಾ, ಗೊತ್ತಿದೆ ಟೆಕ್ನಿಕಲಿ ಏನೇನಾಗುತ್ತೆ ಅನ್ನೋವಂಥದ್ದು. ಆದರೆ ಹೀರೋ ಆಗಿ ಎಂಟ್ರಿ ಕೊಡ್ತಿರೋಂಥ ಫಸ್ಟ್ ಸಿನಿಮಾ ಇದಾಗಿದೆ. ಎಲ್ರಿಗೂ ಒಂದು ರೀತಿ ಇದು ಕನಸಿನ ಕೂಸು ಅಂತ ಹೇಳ್ತಾರಲ್ವ, ಹಾಗೆ ನಿಮಗೂ ಸಹ ಯಾವ ರೀತಿ ಪ್ಲಾನಿಂಗ್ಸ್ ನಡೀತಾ ಇದೆ? ಶೂಟಿಂಗ್ ಯಾವಾಗ ಆರಂಭ ಆಗುತ್ತೆ? ನಮ್ಮದು ಫೆಬ್ರವರಿ 10th ಶೂಟಿಂಗ್ ನಡೆಯುತ್ತೆ. ಆಲ್ಮೋಸ್ಟ್ ಒಂದು 50 ದಿನ ಮೈಸೂರಲ್ಲೇ ಶೂಟಿಂಗ್ ನಡೆಯುತ್ತೆ. ಇದಕ್ಕೆ ಪ್ರಿಪರೇಷನ್ಸ್ ಅಂದರೆ ಮೋಸ್ಟ್ಲಿ ದಿಸ್ ಇಸ್ ಅ ವೆರಿ ಸ್ಪೆಸಿಫಿಕ್ ಆಗಿ ಬರೆದಿರೋ ಕತೆ ಇದು. ತುಂಬ ನಿಟಿಗ್ರಿಟಿ, ಅಂದರೆ ತುಂಬ ಡೀಟೇಲಿಂಗ್ ಇದೆ ಸಿನಿಮಾದಲ್ಲಿ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಿಪರೇಷನ್ಸ್ ಹೆಂಗಂದರೆ ನಾವೆಲ್ಲರೂ ಒಂದೇ ಪೇಜಲ್ಲಿ ಇರಬೇಕು. ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ಏನೇನು ಬೇಕು ಆ ಟೈಮ್ ಪೀರಿಯಡ್ ಇದೆ, ಎಸ್ಪೆಷಲಿ ಈ ಒಂದು 2001 to 2011 ಅದು ಒಂದು ವೆರಿ ಟ್ರಾನ್ಸ್ಫಾರ್ಮೇಟಿವ್ ಟೈಮ್ ಎಲ್ಲರಿಗೂ. ಅಂದರೆ ಈ ಎಂಟೈರ್ ಇಂಡಿಯಾಗೆ ಎಲ್ಲರ ಮನೆಗೂ ಟಿ ವಿ ಬಂತು, ಎಲ್ಲರ ಮನೆಗೂ ರೇಡಿಯೋ ಬಂತು, ಕಾರಲ್ಲಿ ರೇಡಿಯೋ, ಇಂಟರ್ನೆಟ್ ಶುರುವಾಯ್ತು ಆವಾಗ. ಮೈಸೂರು ಅದು ಬೇರೆ ಎಸ್ಪೆಷಲಿ ಬಂದಾಗ ಇಟ್ ವಾಸ್ ಒಂದು ಕಡೆ ಇದು ಟೌನು ಅಲ್ಲ, ಒಂದು ಸಿಟಿನೂ ಅಲ್ಲ. ಸೊ ಆ ಟ್ರಾನ್ಸ್ಫಾರ್ಮೇಟಿವ್ ಪೀರಿಯಡ್ನ ಹೆಂಗೆ ಕ್ರ್ಯಾಕ್ ಮಾಡೋದಿದೆಯಲ್ಲ, ಸೊ ಆರ್ ಫೋಕಸ್ ಇಸ್ ಆನ್ ದ್ಯಾಟ್. ಇಟ್ ಇಸ್ ಫೋಕಸ್ ಆನ್ ದ ಸ್ಕ್ರಿಪ್ಟ್. ಸೊ ಕೆಲವು ಸೀನ್ಸ್ ಆಗಿರ್ಬೋದು, ವರ್ಕ್ಶಾಪ್ಸ್ ಆಗಿರ್ಬೋದು, ಹೇಗೆ ಮಾಡ್ಬೋದು. ಸೊ ವಿ ಆರ್ ಪ್ರಿಪೇರಿಂಗ್ ಇನ್ ದ್ಯಾಟ್ ಮ್ಯಾನು. ಸೊ
ಇದು ರಿಯಲಿಸ್ಟಿಕ್ ಬೇಸ್ಡ್ ಅಥವಾ ಹೇಗೆ ಫಿಕ್ಷನ್ ಅಲ್ಲ ಯಾವ ಥರ ಅಂತ? ಇದು ಸುಮಾರು ಆ್ಯಕ್ಚುಲಿ ಮೈಸೂರಲ್ಲಿ ನಡೆದಿರೋ ಸುಮಾರು ಘಟನೆನ ತೊಗೊಂಡ್ಬಿಟ್ಟು ಈ ಒಂದು ಕ್ಯಾರೆಕ್ಟರಿಗೆ ಹಾಕಿರೋದು. ಅಂದರೆ ಇವನು ಒಬ್ಬನೇ ಯಾರೋ ಇದ್ದ ಅಂತ ಆ ಥರದ್ದೇನಿಲ್ಲ. ಬಟ್ ಹಲವಾರು ನಡೆದಿರೋ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಸ್ನ ತೊಗೊಂಡ್ಬಿಟ್ಟು ಈ ಕ್ಯಾರೆಕ್ಟರಿಗೆ ಹಾಕಿರೋದು. ಸೊ ಕತೆ ಕೇಳಬೇಕಾದ್ರೆ ನೀವು ಕೂತಿರ್ತೀರ, ಸುದೀಪ್ ಸರ್ ಕೂತಿರ್ತಾರೆ ಖಂಡಿತವಾಗ್ಲೂ. ಯಾವ ರೀತಿ ಕತೆಗಳನ್ನ ನೀವು ಆಯ್ಕೆ ಮಾಡ್ತೀರಾ? ಯಾಕಂದ್ರೆ ಇವಾಗ ಸುದೀಪ್ ಸರ್ ಓಕೆ ಅಂತ ಹೇಳ್ತಾರೆ, ಹೌದು, ಬಟ್ ನಿಮಗೂ ಸ್ಕ್ರಿಪ್ಟ್ ಇಷ್ಟ ಆಗಬೇಕಾಗುತ್ತೆ. ಸೊ ವಾಟ್ ಡಿಮ್ಯಾಂಡ್ಸ್ ಯು? ನಾನು ಸ್ಕ್ರಿಪ್ಟ್ ಕೇಳ್ತೀನಿ. ನಾನು ಸ್ಕ್ರಿಪ್ಟ್ ಕೇಳಾದ್ಮೇಲೆ ನಾನು ಒಂದ್ಸತಿ ಹೇಳ್ತೀನಿ. ಅಂದರೆ ನೋಡಿ ದೀಪಮ್ಮ, ಈ ಥರದೊಂದು ಕೇಳಿದ್ದೀನಿ, ಒಂದ್ಸತಿ ಕೇಳಿ ನೋಡಿ ನಿಮಗೇನು ಅನ್ಸುತ್ತೆ ಅಂತ ಹೇಳಿ. ಅವ್ರು ಇವತ್ತುವರೆಗೂ ಇದು ಸಿನಿಮಾ ಚೆನ್ನಾಗಿಲ್ಲ ಬೇಡ ಅಂತ ಆ ಥರದ್ದು ಏನಿಲ್ಲ. ನಿನಗೇನು ಅನ್ಸುತ್ತೆ, ನಿನಗೆ ಇಷ್ಟ ಆಯ್ತಾ, ಓಕೆ ಪಾಯಿಂಟ್, ನಿಂದೇನು ಪಾಯಿಂಟ್ ಇದಂದರೆ ಈ ಸಿನಿಮಾ ಆದಮೇಲೆ ನೀನು ಎಲ್ಲಿ ನಿಂತ್ಕೊಂಡಿರ್ತೀಯ ಅಂತ ನಿನಗೇನು ಅನ್ಸುತ್ತೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ಡಿಸ್ಕಷನ್ಸ್ ವಿ ಹ್ಯಾವ್. ಸೊ ಯಾ, ಐ ಮೀನ್ ಫಾರ್ ಮೀ, ನನಗೆ ಇದೇ ಸಿನಿಮಾ ಈ ಥರನೇ ಇರಬೇಕು ಅನ್ನೋದು ಏನಿಲ್ಲ. ನನಗೆ ಈ ಥರ ಸಿನಿಮಾ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೇಳ್ದಂಗೆ ಎಲ್ಲರೂ ಬಿಕಾಸ್ ಅದು ಒಂದು ಬ್ಯಾಕ್ಗ್ರೌಂಡಿಂದ ಬರ್ತಾ ಇರುವಾಗ ಒಂದು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಂದರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋದು. ಅದರಿಂದ ಒಂಚೂರು ದೂರ ಬಂದು ನಮ್ಮದೇ ಒಂದು ಬೇರೆ ರೀತಿಯಲ್ಲಿ ಏನಾದರೂ ಮಾಡೋಕ್ಕಾಗ. ಸೊ ವಿ ಟ್ರೈನ್ ಟು ಮೇಕ್ ಸಮಥಿಂಗ್ ವೆರಿ ಡಿಫ್ರೆಂಟ್. ದ್ಯಾಟ್ ಈಸ್ ವಾಟ್ ಐ ಲೈಕ್ ಅಬೌಟ್ ದ ಸ್ಕ್ರಿಪ್ಟ್. ದೀಪಮ್ಮನು ಕೇಳಿದಾಗ ಈಸ್ ಲೈಕ್, ಇಲ್ಲ ಜನ ಸ್ಕ್ರಿಪ್ಟಲ್ಲಂತೂ ವಿಷಯ ಇದೆ, ಡೈರೆಕ್ಟರಲ್ಲಿ ವಿಷಯ ಇದೆ, ನುಗ್ಗು ಅಷ್ಟೇ. ಈಗ ಅದು ನಿನಗೆ ಏನು ಮಾಡಬೇಕೋ ಅದು ಮಾಡು. ಯು ಗಾಟ್ ಅ ಗುಡ್ ಬ್ಯಾಕಿಂಗ್, KRG, ಸುಪ್ರಿಯಾ, ಅನ್ವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೀಪಮ್ಮ ಇದ್ದಾರೆ. ಸೊ ಈ ಸೈಡ್ ಐ ಆಮ್ ದೇಟ್, ಜಸ್ಟ್ ಗೋ ಫಾರ್ ಇಟ್, ದಿಸ್ ಇಸ್ ಅ ಗ್ರೇಟ್ ಸ್ಟೋರಿ ಅನ್ನೋದು. ಸೊ ಯಾ, ಅಂದರೆ ನಾನು ಅದು ಸ್ಪೆಸಿಫಿಕ್ ಆಗಿ ಏನು ಹುಡ್ಕಲ್ಲ ಮ್ಯಾಮ್. ಅಂದರೆ ಜನಕ್ಕೆ ಏನು ಇಷ್ಟ ಆಗುತ್ತೋ ಅದು ಫಸ್ಟು, ಅದಾದಮೇಲೆ ನನಗೇನು ಇಷ್ಟ ಆಗುತ್ತೋ ಅಂತ ಬರುತ್ತೆ. ಸೊ ದ್ಯಾಟ್ಸ್ ದ ಪ್ರಯಾರಿಟಿ. 29 ವರ್ಷಗಳನ್ನ ಸಿನಿ ಜರ್ನಿನ ಕಂಪ್ಲೀಟ್ ಮಾಡಿದ್ದಾರೆ ಸುದೀಪ್ ಸರ್ ಮೊನ್ನೆ ಅಷ್ಟೇ. ಸೊ ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ನಿಮಗೆ ಈ ಸಿನಿಮಾ ನಾನು ಮಾಡಬೇಕಿತ್ತು ಅನ್ನೋದಾದ್ರೆ ಯಾವುದು? ಆ ಥರದ್ದು ಯಾವುದೂ ಅನಿಸಿಲ್ಲ. ಅಂದರೆ ಖಂಡಿತವಾಗ್ಲೂ, ಅಂದರೆ ಫೇವ್ರೆಟ್ ಸಿನಿಮಾ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಅಂದರೆ ನನಗೆ ಜಸ್ಮಾತ್ ಮತ್ತೆ ಅನ್ನೋ ಸಿನಿಮಾ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್. ಮೋಸ್ಟ್ಲಿ ಅದು ಕ್ಯಾರೆಕ್ಟರ್. ನನಗೆ ಅದೇ ಜಸ್ಮಾತ್ ಮತಲೆ ಆಗಿರ್ಬೋದು, ಅಥವಾ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ರಂಗ SSLC ಸಿನಿಮಾದು ಕ್ಯಾರೆಕ್ಟರ್ ರಂಗ ಅಂತ ಇದೆಯಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಸಿನಿಮಾದು ರಂಗ SSLC. ಓಕೆ, ಇನ್ನು ಸಿನಿಮಾದಲ್ಲಿ ಹೀರೋ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾರೆಕ್ಟರ್, ಜೊತೆಗೆ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಸ್ಪೇಸ್ ಎಷ್ಟು ಸಿಗಬಹುದು? ಸಿಕ್ಕಾಪಟ್ಟೆ ಇದೆ. ಆ್ಯಕ್ಚುಲಿ ನಾನು ಒಂದು ಹೇಳಬೇಕಂದ್ರೆ, ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ವಿವೇಕ್ ಅವ್ರು ಬರೆದಿರೋ ಪ್ರತಿಯೊಂದು ಲೇಡಿ ಕ್ಯಾರೆಕ್ಟರಿಂದ ಸಿನಿಮಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಅಂದರೆ ಸುಮ್ಮನೆ ಬಂದು ಹೋಗೋ ಕ್ಯಾರೆಕ್ಟರ್ ಯಾವುದೂ ಇಲ್ಲ ಅದರಲ್ಲಿ. ಅದು ನನ್ನ ತಾಯಿ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅಂದರೆ ಅವಳು ಸಿನಿಮಾದಲ್ಲಿ ನನ್ನ ಗರ್ಲ್ ಫ್ರೆಂಡು ಅವಳಾಗಿರ್ಬೋದು. ದೆನ್ ದರ್ ಫ್ಯೂ, ಇವ್ರು ಹೇಳ್ದಂಗೆ ಮಾಲಾಶ್ರೀ ಅವರು ಇದ್ದಾರೆ ಸಿನಿಮಾದಲ್ಲಿ. ಸೊ ದೇ ಆರ್ ಅ ವೆರಿ ಸ್ಟ್ರಾಂಗ್ ಡ್ರೈವಿಂಗ್ ಫೋರ್ಸ್. ಸಿನಿಮಾದಲ್ಲಿ ಬರೆದಿರೋ ಎಲ್ಲ ಕ್ಯಾರೆಕ್ಟರೂ, ಅಂದರೆ ಆ ಸ್ಕ್ರಿಪ್ಟ್ನ ಮುಂದೆ ತೊಗೊಂಡೋಗ್ತಾರೆ ಅವರು. ಆ ಸೀನಲ್ಲಿ ಬಂದು ಹೋಗೋ ವಿಷಯ ಅಲ್ಲ ಅವರು. ದೇ ಟೇಕ್ ದ ಸ್ಕ್ರಿಪ್ಟ್ ಫಾರ್ವರ್ಡ್. ಸೊ ಕೆಲವು ಅವ್ರು ತೊಗೊಳ್ಳೋ ಡಿಸಿಷನ್ಸ್ ಸ್ಕ್ರಿಪ್ಟಲ್ಲಿ, ಸಿನಿಮಾದಲ್ಲಿ ಅವ್ರು ತೊಗೊಳ್ಳೋ ಡಿಸಿಷನ್ಸ್ ಕ್ಯಾರೆಕ್ಟರಿಗೆ ಅಫೆಕ್ಟ್ ಆಗುತ್ತೆ. ಸೊ ಆ ಥರದ್ರಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಆಲ್ ದ ಫೀಮೇಲ್ ಕ್ಯಾರೆಕ್ಟರ್ಸಿಗೆ. ಸೊ ದಟ್ ಸಮಥಿಂಗ್ ದಟ್ ಐ ಆಮ್ ರಿಯಲಿ ಪ್ರೌಡ್ ಆಫ್. ನಿಮ್ಮ ಈಗ ಮೊದಲನೇ ಸಿನಿಮಾದಲ್ಲಿ ಮಾಸ್ ಸೈಡ್ ನಾವು ನೋಡ್ತೀವಿ, ಏನಾದರೂ ನಿಮ್ಮ ರೊಮ್ಯಾಂಟಿಕ್ ಸೈಡ್ ನೋಡೋ ಅಂಥ ಅವಕಾಶಗಳು ಫ್ಯಾನ್ಸ್ಗೆ ಸಿಗುತ್ತಾ? ಇದೆ, ಇದರಲ್ಲಿ ಆ್ಯಕ್ಚುಲಿ ತುಂಬಾ ಇದೆ. ಅಂದರೆ ಒಂದು ಸ್ಪೆಸಿಫಿಕ್ ಒಂದು ಸಾಂಗೇ ಇದೆ ಅದಕ್ಕೋಸ್ಕರನೇ. ಸೊ ಯಾ, ದಟ್ ಸೊ ಆ ಕ್ಯಾರೆಕ್ಟರ್, ಇಬ್ಬರು ಕ್ಯಾರೆಕ್ಟರ್, ದ ರಿಲೇಷನ್ ಬಿಟ್ವೀನ್ ದೆಮ್ ಅದು ತುಂಬ ಇದೆ ಸಿನಿಮಾದಲ್ಲಿ. ಸೊ ಯಾ, ಒಂದು ಚಿಕ್ಕ ಒಂದು ಝಲಕ್ ನೋಡ್ಬೋದು. ಇತ್ತೀಚೆಗಷ್ಟೇ ಮುಹೂರ್ತ ಆಯಿತು, ಅದ್ದೂರಿಯಾಗಿ ಗಣಪತಿ ದೇವಸ್ಥಾನದಲ್ಲಿ ಮಾಡಿದ್ರಿ. ಅದಾದಮೇಲೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದೀರಾ. ಏನು ಅಬ್ಸರ್ವ್ ಮಾಡ್ತಾ ಇದ್ರಿ? ನಿಮ್ಮ ಬಗ್ಗೆ ನಿಮಗೆ ಬರ್ತಿರೋಂಥ ಒಂದು ಮೀಮ್ಸ್ ಇರಬಹುದು, ಒಂದಷ್ಟು ಪೇಜಸ್ಗಳು ಕ್ರಿಯೇಟ್ ಆಗಿರೋವಂಥದ್ದು, ಏನು ಅಬ್ಸರ್ವ್ ಮಾಡಿದ್ವಿ? ಎಷ್ಟು ಖುಷಿ ಆಯಿತು? ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಅಂದರೆ ಬಿಕಾಸ್ ಸಮ್ವೇರ್ ಗೊತ್ತಿತ್ತು, ಓಕೆ ಒಂದ್ಸತಿ ಎಲ್ಲರ ಮುಂದೆ ಕಾಣಿಸ್ಕೊಂಡಾದ್ಮೇಲೆ ಈ ಥರದ್ದೆಲ್ಲ ಬೆಳೆಯುತ್ತೆ ಅಂತ. ಬಟ್ ಆನೆಸ್ಟ್ಲಿ ನನಗೇನಂದರೆ ಅಷ್ಟು ಐ ಆಮ್ ನಾಟ್ ಗೆಟಿಂಗ್ ಕ್ಯಾರಿಡ್ ಅವೇ ವಿತ್ ಇಟ್. ಅದು ಆದರೆ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ. ಅಂದರೆ ಅಟ್ಲೀಸ್ಟ್ ಓಕೆ ಜನಕ್ಕೆ ನನ್ನ ಬಗ್ಗೆ ಅಥವಾ ನಾನು ಮಾಡ್ತಾ ಇರೋ ಕಾಂಟೆಂಟ್ ತಲುಪ್ತದೆ ಅಂತ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಮೀಮ್ ಅಂತ ಯಾವುದೂ ನೋಡಿಲ್ಲ ನಾನು, ಬಟ್ ಸುಮಾರು ಪೇಜಸ್ ನೋಡಿದ್ದೀನಿ. ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡಿ ಹೇಳಿದ್ದೀನಿ. ಯಾರ್ಯಾರು ಕಮೆಂಟ್ ಮಾಡಿದಾರೋ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಐ ಥಿಂಕ್ ವಿ ಕಾಂಟ್ ಡಿನೈ ದಟ್ ಇವತ್ತು ಲೈಫ್ ಎಲ್ಲ ಬರೀ ಫೋನಲ್ಲೇ ನಡೀತಾ ಇರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಟ್ ಇಟ್ ಇಸ್ ರೀಚ್ಡ್ ಸೋ ಮೆನಿ ಪೀಪಲ್. ಜೂನಿಯರ್ ಕಿಚ್ಚ ಅಂತ ಒಂದು ಟೈಟಲ್ ನಿಮಗೆ ಕೊಟ್ಟಿದ್ದಾರೆ, ಅದು ಎಷ್ಟು ಖುಷಿ ತರ್ತಾ ಇದೆ? ಜೊತೆಗೆ ಜವಾಬ್ದಾರಿ ಜಾಸ್ತಿ ಮಾಡ್ತಾ ಇದೆಯಾ? ನನಗೆ ಆ್ಯಕ್ಚುಲಿ ಫಸ್ಟು ದೀಪಮ್ಮ ಬಂದ್ಬಿಟ್ಟು ಜೂನಿಯರ್ ಕಿಚ್ಚ ಅಂತ ಹೇಳಿದಾಗ ನನಗೊಂದು ಸೆಕೆಂಡ್ ಶಾಕ್ ಆಯಿತು. ಆ್ಯಂಡ್ ಬಟ್ ಐ ವಾಸ್ ಲೈಕ್ ಓಕೆ ಒಂದು ನಿಮಿಷ, ಬಟ್ ಇವರೇ ಕೊಡ್ತಾ ಇರುವಾಗ ಓಕೆ ಹೀ ಸೀನ್ ಸಮಥಿಂಗ್ ಇನ್ ಮೀ.
ಅದಾದಮೇಲೆ ನನಗೆ ಪ್ರೆಷರ್ಗಿಂತ ನನಗೆ ತುಂಬಾ ಕಾನ್ಫಿಡೆನ್ಸ್ ಕೊಡ್ತದು. ನನಗೆ ನಿಜವಾಗ್ಲೂ ತುಂಬಾ ಇಲ್ಲಾಂದರೆ ಅವರು ಸಾಮಾನ್ಯವಾಗಿ ಆ ಥರದ್ದು ಎಲ್ಲ ಏನೂ ಮಾಡಲ್ಲ. ಅಂದರೆ ಈ ಕಾಂಪ್ಲಿಮೆಂಟ್ ಮಾಡಿದ್ರೂ ತುಂಬ ಲೈಟಾಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ವೆನ್ ಹಿ ಟೋಲ್ಡ್ ಇಲ್ಲ ನಿನ್ನ ಹೆಸರು ಮುಂಚೆ ಜೂನಿಯರ್ ಕಿಚ್ಚ ಹಾಕು ಅಂತ ಹೇಳಿದಾಗ ನನಗೆ ಓಕೆ ಒಂದು ಸೆಕೆಂಡ್ ಶಾಕ್ ಆಯಿತು. ಬಟ್ ಅದಾದಮೇಲೆ ಅದು ನಾನು ಹೇಳ್ದಂಗೆ ಇಟ್ ವಾಸ್ ಅ ಬಿಗ್ ಕಾನ್ಫಿಡೆನ್ಸ್ ಫಾರ್ ಮಿ. ಅಂದರೆ ಇವರೇ ಹೇಳ್ತಾ ಇದ್ದಾರೆ ಅಂದರೆ ಓಕೆ ದರ್ ಇಸ್ ಸಮಥಿಂಗ್ ದ್ಯಾಟ್ ಐ ಆಮ್ ಡೂಯಿಂಗ್ ರೈಟ್ ಅನ್ನೋದು. ಸೊ ಯಾ ಖುಷಿ ಅಂತೂ ಸಿಕ್ಕಾಪಟ್ಟೆ ಆಯಿತು ನನಗೆ. ಇನ್ನು ಸುದೀಪ್ ಸರ್ ಹೈಟ್ ಇದ್ದಾರೆ, ನೀವು ಹೈಟ್ ಇದ್ದೀರಾ. ಇಬ್ಬರಲ್ಲಿ ಯಾರು ತುಂಬ ಹೈಟ್ ಅನ್ನೋಂಥದ್ದು ಯಾವತ್ತಾದ್ರೂ ಮಾತಾಡ್ಕೊಂಡಿದ್ದೀರಾ? ಚೆಕ್ ಮಾಡಿದ್ದೀರಾ ಹೈಟ್ ಎಷ್ಟು ಅಂತ? ಚೆಕ್ ಮಾಡ್ಕೊಂಡಿದ್ದೀವಿ. ಬಟ್ ಐ ಆಮ್ ಅ ಲಿಟಲ್ ಟಾಲರ್ ಅಷ್ಟೇ. ಒಂಚೂರು ಉದ್ದ ಇದ್ದೀನಿ ಅವ್ರಿಗಿಂತ. ಅಂದರೆ ಅವ್ರು 6'1" ಅಂದರೆ ನಾನು 6'2". ಸೊ ಅಂದರೆ ತುಂಬ ಏನು ವ್ಯತ್ಯಾಸ ಇಲ್ಲ. ಬಟ್ ಆ್ಯಕ್ಚುಲಿ ನೋಡೋಕೆ ಅವರೇ ಉದ್ದ ಕಾಣ್ತಾರೆ. ಆ ಸ್ಟ್ರಕ್ಚರ್, ಅವ್ರ ಬಾಡಿ ಸ್ಟ್ರಕ್ಚರಿಗೆ ಅಂದರೆ ಸೊ ಈ ಲುಕ್ಸ್ ಮಚ್ ಟಾಲು. ಬಟ್ ಒಂಚೂರು ಅಷ್ಟೇ. ಸುದೀಪ್ ಸರ್ ಕ್ಯಾರೆಕ್ಟರ್ಸ್ ಸಿನಿಮಾದಲ್ಲಿ ಒಂದಕ್ಕಿಂತ ಒಂದು ಯಾವಾಗಲೂ ವಿಭಿನ್ನ ಮಾಡ್ತಾರೆ. ಜೊತೆಗೆ ಈ ಸಲ ಮ್ಯಾಕ್ಸ್ ಮಾಡಿದಂತಹ ಸಹ. ನೀವು ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಆಸ್ಪಿರೇಷನ್ ಇಟ್ಕೊಂಡಿದ್ದೀರಾ? ಇದು ನಾನು ಪ್ರಾಜೆಕ್ಟ್ ಈಗ ಮುಗಿಸ್ದೆ, ನೆಕ್ಸ್ಟ್ ನಾನು ಮಾಡಿದ್ರೆ ಇನ್ನು 5 ವರ್ಷಕ್ಕೆ ಇದು ಬ್ಯಾಕಪ್ ಥರ ನಂಗೆ ಇರಲೇಬೇಕು ಅನ್ನೋ ಥರ ಏನಾದರೂ ಪ್ರೀ ಪ್ಲಾನ್ಸ್ ಇದೆಯಾ ಅಥವಾ ಜಸ್ಟ್ ಗೋ ವಿತ್ ದ ಫ್ಲೋನ ನೀವು? ಡೆಫಿನೆಟ್ಲಿ ಗೋ ವಿತ್ ದ ಫ್ಲೋ. ಬಟ್ ಪ್ಲಾನಿಂಗ್ ಅನ್ನೋದು ಬೇಕೇ ಬೇಕು. ಅದು ಬೇರೆ ಸಿನಿಮಾ ಇದರಲ್ಲಿ ನನಗೆ ತುಂಬ ಗ್ಯಾಪ್ ಕೊಡೋಕೆ ಇಷ್ಟ ಇಲ್ಲ ಸಿನಿಮಾಗಳಲ್ಲಿ. ಅಂದರೆ ಓಕೆ ಈ ಸಿನಿಮಾ ಆದಮೇಲೆ ನಾನು ನೋಡ್ತೀನಿ ಅನ್ನೋದೇನಿಲ್ಲ. ನನಗೇನಂದರೆ ಇದು ಅರ್ಧ ಮುಗಿದುಬಿಡ್ಲಿ ಸಿನಿಮಾ. ಆಫ್ಟರ್ ದ್ಯಾಟ್ ಇಮಿಡಿಯೇಟ್ಲಿ ಐ ವಾಂಟ್ ಟು ಸ್ಟಾರ್ಟ್ ಲುಕಿಂಗ್. ನನಗೇನಂದರೆ ಕಂಪ್ಲೀಟ್ಲಿ ಇದರದ್ದು ಕಂಪ್ಲೀಟ್ ಕಾಂಟ್ರಾಸ್ಟ್ ಆಗಿರ್ಬೇಕು ಆ ಕ್ಯಾರೆಕ್ಟರು. ಬಟ್ ಅಗೇನ್ ಅದು ಏನಂದರೆ ಇವತ್ತು ಜಡ್ಜ್ಮೆಂಟ್ ಹೆಂಗಿರುತ್ತೆ ಅಂದರೆ ಈ ಸಿನಿಮಾ ಆದಮೇಲೆ ನನಗೆ ಗೊತ್ತಿಲ್ಲ ಅಂದರೆ ಜನ ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ, ಯಾವ ಪಾತ್ರದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೋ ಅನ್ನೋದು ಗೊತ್ತಾಗುತ್ತೆ. ಸೊ ಅದಾದಮೇಲೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನನಗೇನಂದರೆ ಫಸ್ಟ್ ಸಿನಿಮಾಕ್ಕಿಂತ ಆ್ಯಕ್ಚುಲಿ ನಮ್ಮ ಸೆಕೆಂಡ್ ಸಿನಿಮಾ ತುಂಬ ಮುಖ್ಯ ಆಗುತ್ತೆ. ದ್ಯಾಟ್ ವಿಲ್ ಬಿ ಲೈಕ್ ಓಕೆ ಫಸ್ಟಲ್ಲಿ ಓಡಿದ್ರೂ ಅದೇನೋ ಒಂದು ಫ್ಲೂಕ್ ಅಂತ ಹೇಳ್ಬೋದು. ಸೆಕೆಂಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಒಂಚೂರು ಟೈಮ್ ತೊಗೊಂಡು ಯೋಚನೆ ಮಾಡಿ ಅಟ್ಲೀಸ್ಟ್ ಇದು ಶುರು ಆಗಿಬಿಡ್ಲಿ ಶೂಟಿಂಗ್. ಪ್ಲಸ್ ನಮ್ಮ ಟೀಸರ್ ಹೊರಗಡೆ ಬಂದಿದೆ ಇವತ್ತು. ಸೊ ಜನ ನೋಡ್ತಾ ಇದ್ದಾರೆ, ಇಂಡಸ್ಟ್ರಿ ಒಂದಿಷ್ಟು ಜನ ನೋಡ್ತಾ ಇದ್ದಾರೆ. ಸೊ ಐ ಡೋಂಟ್ ನೋ ವಾಟ್ ಪ್ರಾಜೆಕ್ಟ್ ವಿಲ್ ಕಮ್ ಮೈ ವೇ. ಕಾಯ್ತಾ ಇದ್ದೀನಿ, ಬಂದಾಗ ಐ ವಿಲ್ ಡೆಫಿನೆಟ್ಲಿ ಟೇಕ್ ಅ ಕಾಲ್. ಇಂಡಸ್ಟ್ರಿನಲ್ಲಿ ಗಾಡ್ ಫಾದರ್ ಅನ್ನೋಂಥವ್ರು ಇದ್ದಾಗ ಬೇಗ ಬೆಳೀತಾರೆ ಅನ್ನೋಂಥ ಮಾತು ಎಲ್ಲರೂ ಅದನ್ನು ಕೇಳ್ತಾರೆ, ಹೌದು ಅಂತ ನಂಬ್ತಾರೆ. ಅದೇ ರೀತಿಯಾಗಿ ಬ್ಯಾಕ್ ಬೋನ್ ಆಗಿ ಸುದೀಪ್ ಸರ್ ನಿಮ್ಗೆ ನಿಂತ್ಕೊಂಡಿದ್ದಾರೆ. ಇಡೀ ಇಂಡಸ್ಟ್ರಿ ಕೂಡ ನಿಮ್ಮ ಸಾಥ್ ಇರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ನಿಮ್ಮ ಕರಿಯರ್ಗೆ ಇದು? ಅಡ್ವಾಂಟೇಜೇ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಆಗುತ್ತೆ ಅದು. ಖಂಡಿತವಾಗ್ಲೂ ಐ ಆನೆಸ್ಟ್ಲಿ ಒಂದಿಷ್ಟು ಕನೆಕ್ಷನ್ಸು, ಒಂದಿಷ್ಟು ಜನ ಪರಿಚಯ ಆಗ್ತಾರೆ ಈ ಫ್ಯಾಮ್ಲಿಯಿಂದ ಇದ್ದಾಗ. ಬಟ್ ಒಂದು ಹೇಳ್ತೀನಿ ಮ್ಯಾಮ್, ಇವತ್ತಿದ್ದರಲ್ಲಿ ಆ ಒಂದೇ ಸಾಲಲ್ಲ. ಅಂದರೆ ನಾವು ಯಾವ ಥರ ಸಿನಿಮಾ ಮಾಡ್ತಾಯಿದ್ದೀವಿ, ನಾವು ಅಂದರೆ ಮೈ ವರ್ಕ್ ಶುಡ್ ಟಾಕ್. ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ, ಇಷ್ಟು ದುಡ್ಡು ಹಾಕ್ಬಿಟ್ಟು ಅಂದರೆ ಅದು ಒಂದು ನಂಬಿಕೆ ಓಕೆ ಖಂಡಿತವಾಗ್ಲೂ ಇದ್ದೇ ಇದೆ. ಅಂದರೆ ಓಕೆ ಒಂದು ಬ್ಯಾಕಿಂಗ್, ಒಂದು ಬ್ಯಾಕಪ್ ಇದೆ, ಒಂದು ಬ್ಯಾಕಿಂಗ್ ಇದೆ, ಅವ್ರ ಅಭಿಮಾನಿಗಳಿದ್ದಾರೆ ಅನ್ನೋದು ಅದೆಲ್ಲ ಇರುತ್ತೆ. ಬಟ್ ಲಾಸ್ಟಲ್ಲಿ ನಾನು ಗೆದ್ರೇ ನನಗೆ ಲೈಫ್ ಮುಂದೆ ಹೋಗುತ್ತೆ. ಇಲ್ಲಾಂದರೆ ಯಾರು ಬರ್ತಾರೆ ಮತ್ತು ಅದಾದಮೇಲೆ ಯು ಕ್ಯಾನ್ ಗೆಟ್ ಟು ದ ವಾಟರ್ ಅಷ್ಟೇ, ನಾನೇ ಕುಡಿಬೇಕು ಅದನ್ನ ಆಮೇಲೆ. ಈಗ ಮೇಡಮ್ ಸೇಯಿಂಗ್. ಸೊ ಇಟ್ಸ್ ಲೈಕ್ ವಾಟ್ ಎವರ್ ಸೆಟ್ ಆ್ಯಂಡ್ ಡನ್, ಇಟ್ಸ್ ಮೈ ಹಾರ್ಡ್ ವರ್ಕ್ ಲೇಟರ್ ದಟ್ ವಿಲ್ ಪೇ ಆಫ್. ಅದು ಏನೇ ಇದ್ರೂ ಎಷ್ಟೇ ಇದ್ರೂ ಒಂದು ಪಾಯಿಂಟ್ ತನಕ ಅಷ್ಟೇ ಮ್ಯಾಮ್ ಅದು. ಅದಾದಮೇಲೆ ಜನ ಒಪ್ಕೊಳ್ಬೇಕು. ಜನ ಒಪ್ಕೊಂಡ್ರೇ ಸಮಥಿಂಗ್. ಅದನ್ನ ಮ್ಯಾನ್ಯುಪ್ಯುಲೇಟ್ ಮಾಡೋಕ್ಕಂತೂ ಆಗಲ್ಲ, ಜನನ ಮ್ಯಾನ್ಯುಪ್ಯುಲೇಟ್ ಮಾಡೋಕ್ಕಂತೂ ಆಗಲ್ಲ. ನೋಡಿದ್ರೆ ಇಷ್ಟ ಆಯ್ತಾ, ದಟ್ಸ್ ಇಟ್. ಅಲ್ಲಿ ನೀವು ಎಲ್ಲಿಂದ ಬಂದಿದ್ದೀರಾ, ಏನು ಇಟ್ಕೊಂಡಿದ್ದೀರಾ, ಏನು ಬಿಟ್ಟಿದ್ದೀರಾ, ಅದೆಲ್ಲ ಡಸಂಟ್ ಇವನ್ ಮ್ಯಾಟರ್. ಅದಾದಮೇಲೆ ಫ್ಯಾನ್ಸ್ಗೆ ಅವ್ರ ಹೀರೋ ಯಾವ ಶರ್ಟ್ ಹಾಕಿರ್ತಾರೆ, ಬಟ್ಟೆ ಹಾಕಿರ್ತಾರೆ, ಜೊತೆಗೆ ಯಾವ ಥರ ನಡ್ಕೊಂಡು ಬರ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಎಲ್ಲನೂ ಕಾಪಿ ಮಾಡ್ತಾ ಇರ್ತಾರೆ. ನಿಮ್ಮಲ್ಲೂ ಒಂದಷ್ಟು ಮ್ಯಾನರಿಸಮ್ ಕಿಚ್ಚ ಅವರಿಗೆ ಹೋಲಿಸುವಂಥ ಗುಣಗಳನ್ನು ಫ್ಯಾನ್ಸ್ ಅಬ್ಸರ್ವ್ ಮಾಡಿದ್ದಾರೆ. ಮೇ ಬಿ ಲೈಕ್ ನೀವು ಲೈಕ್ ಮೀಸೆ ಹಿಂಗೆ ತಿರ್ಬೋದಿರಬಹುದು, ಆಗಾಗ ಈ ರೀತಿ ಸಮಥಿಂಗ್ ಅವ್ರದ್ದು ಒಂದಷ್ಟು ಮ್ಯಾನರಿಸಮ್ ಡಿಟ್ ಹಾಗೆ ನೀವು ಮಾಡ್ತಾ ಇರ್ತೀರ. ಸೊ ಹಾಗಾಗಿ ಏನು ಹೇಳ್ತೀರಾ ಅಭಿಮಾನಿಗಳಿಗೆ ಅಂತ? ಅಂದರೆ ಅದು ಹಾಗೆ ಬಂದಿರೋದಾ ಅಥವಾ ನೀವು ನೋಡ್ಬಿಟ್ಟು ಇಲ್ಲಿ ನಂಗೆ ಆಕ್ಸೆಪ್ಟ್ ಮಾಡ್ಕೊತಾ ಇದಾರೆ ಅಂದರೆ ಓಕೆ, ಕೋಪ ಅಂತೂ ಇಲ್ವಲ್ಲ, ಅಂದರೆ ಏನು ಇವರು ಹಂಗೆ ಆಡ್ತಾ ಇದಾರಂತ. ಸೊ ಆ ಥರದ್ದು ಏನೋ ಬಂದಿಲ್ಲ ಥ್ಯಾಂಕ್ಫುಲಿ. ಸೊ ಬಟ್ ಅದೇನಂದರೆ ಇಟ್ ಇಸ್ ಅ ಫ್ಯಾಮಿಲಿ ಟ್ರೇಟ್ ಅಲ್ವಾ. ಆ್ಯಂಡ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದು ಅವ್ರನ್ನ, ಅಷ್ಟು ಸಿನಿಮಾ ನೋಡಿ ಅವ್ರ ಜೊತೆನೇ ಇದ್ದೆ, ಅದು ಆಟೋಮ್ಯಾಟಿಕ್ಲಿ ಬಂದ್ಬಿಡುತ್ತೆ ಅದು. ಅಂದರೆ ನೀವು ಯಾವುದೇ ತಂದೆ ಮಗಂದು ಹೋಲಿಕೆ ಮಾಡಿದ್ರು ಅದು ಬಂದೇ ಬರುತ್ತೆ. ಅಂದರೆ ಲುಕ್ಸ್ ಆಗಿರ್ಬೋದು, ಕೆಲವು ದ ಪ್ರಿನ್ಸಿಪಲ್ಸ್ ಆಲ್ಸೋ ಆರ್ ಫ್ರಮ್ ದ್ಯಾಟ್ ಓನ್ಲಿ. ಕೆಲವು ಬಾಡಿ ಲ್ಯಾಂಗ್ವೇಜ್ ಅದು ಬಂದ್ಬಿಡುತ್ತೆ. ಅದು ಐ ಡೋಂಟ್ ನೋ ವಾಟ್ ಟು ಡೂ ಅಬೌಟ್ ದಟ್. ಅದೇ ನಾನು ಹೇಳ್ದಂಗೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರಾ, ಓಕೆ, ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರಾ, ಓಕೆ. ಕೋಪ ಅಂತೂ ಇಲ್ವಲ್ಲ ಅದು. ಸೊ ದ್ಯಾಟ್ಸ್ ಗುಡ್. ನನಗೆ ಚೂರಿದೆ, ತೋರಿಸ್ಕೊಳಲ್ಲ ಅಷ್ಟೇ, ಬಟ್ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸುದೀಪ್ ಸರ್ ಯಾವತ್ತಾದ್ರೂ ನಿಮ್ಮ ಮುಂದೆ ಕೋಪ ಮಾಡ್ಕೊಂಡಿದ್ದು, ಆ ಕೋಪ ನೀವು ನೋಡಿದ್ದೀರಾ?
ಓ ಡೈರೆಕ್ಟರ್ ಆಗಿ ನಾನು ಇದ್ರಲ್ಲಿ ನೋಡಿದ್ದೀನಿ ಮಾಣಿಕ್ಯದಲ್ಲಿ ಸರಿಯಾಗಿ ಬಿದ್ದಿದ್ದೆ ಒಂದ್ಸಲಿನು. ನಾನು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ನೋಡ್ಕೊತಾ ಇರುವಾಗ ಅಲ್ಲಿ ಏನೋ ಒಂದು ಚಿಕ್ಕ ಮಿಸ್ಆ್ಯಪ್ ಆಗಿತ್ತು. ನಾನು ಹೊಸೊಬ್ಬ ಅವಾಗ, ನನಗೇನು ಗೊತ್ತಿರಲಿಲ್ಲ ಸಿನಿಮಾ ರಂಗದಲ್ಲಿ ಏನು ಮಾಡಬೇಕು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಏನು ಮಾಡ್ತಾನೆ ಸೆಟ್ಟಲ್ ಅಂತ ನನಗೇನೂ ಗೊತ್ತಿರಲಿಲ್ಲ. ಅವಾಗ ನೋಡಿದ್ದೀನಿ ಅವ್ರ ಕೋಪ. ಅವತ್ತಿಂದ ದೀಪ್ ಮಾಮ ಅಂತ ಹೇಳಲೇ ಇಲ್ಲ ಸೆಟ್ಟಲ್ಲಿ, ಸರ್. ಆಟೋಮ್ಯಾಟಿಕ್ಲಿ ದೀಪ್ ಮಾಮ ಅಂತ ಸರ್ ಆದರು ಅವರು ಸೆಟ್ಟಲ್ಲಿ. ಸೊ ದ್ಯಾಟ್ ಟೈಮ್ ಐವ್ ಸೀನ್ ಹಿಸ್ ಆ್ಯಂಗರ್. ಸುದೀಪ್ ಸರ್ ರೀಸೆಂಟಾಗಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ಒಂದು ಹುಡುಗನಿಗೆ ತಮ್ಮ ಪ್ಲಾಟಿನಮ್ ಬ್ರೇಸ್ಲೈಟ್ ಕೊಟ್ಟರು. ಅದರದ್ದು ಅಮೌಂಟ್ ಕೂಡ ಎಲ್ಲೋ ಒಂದು ಕಡೆ ವೈರಲ್ ಆಗ್ತಿದೆ. ಇಷ್ಟು ಬೆಲೆ ಬಾಳುವಂತಹ ವಸ್ತುನ ಸುದೀಪ್ ಸರ್ ಒಂಚೂರು ಯೋಚನೆ ಮಾಡದೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಒಬ್ರು ಕೊಡ್ತಾರೆ ಅಂದರೆ ವ್ಯಕ್ತಿತ್ವ ಹೇಗಿರಬಹುದು ಮನುಷ್ಯಂದು ಅನ್ನೋ ರೀತಿ. ಸೊ ನೀವು ನೋಡಿರ್ತೀರ, ಒಂದು ಕೈ ದಾನ ಮಾಡೋದು ಅಂಥದ್ದು ಯಾರಿಗೂ ಗೊತ್ತಾಗಲ್ಲ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ. ಅದೇ ರೀತಿ ಸುದೀಪ್ ಸರ್ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದು ಎಲ್ಲೂ ಅವ್ರು ಹೇಳ್ಕೊಂಡಿಲ್ಲ, ಹೊರಗೆ ಕೂಡ ಬಂದಿಲ್ಲ. ನಿಮ್ಗೆ ಗೊತ್ತಿರುತ್ತೆ ಅವ್ರ ಗುಣದ ಬಗ್ಗೆ. ಅಂದರೆ ಈಸ್ ಅ ವೆರಿ ಗಿವಿಂಗ್ ಪರ್ಸನ್. ಸೊ ಎಲ್ಲಿ ಸಾಧ್ಯವಾಗುತ್ತೋ ಅವ್ರ ಕಡೆಯಿಂದ ಎಷ್ಟು ಸಹಾಯ ಮಾಡ್ಬೋದು, ಅಥವಾ ಸಹಾಯಕ್ಕಿಂತ ಅವನಿಗೆ ಏನಂದರೆ ಆ ಚಿಕ್ಕ ಹುಡುಗನಿಗೆ ಲೈಫ್ ಟೈಮ್ ಮೆಮರಿ ಅದು. ಅಂದರೆ ಅವನಿಗೆ ಐಡಿಯಾನೂ ಇರ್ತಾ ಇರಲಿಲ್ಲ. ಅಂದರೆ ಈ ಥರ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಲ್ಲಿ, ಸುದೀಪ್ ಸರ್ ಅವನ್ನ ಎತ್ಕೊಂಡು ಅವನಿಗೆ ಮುತ್ತು ಕೊಟ್ಟು ಅವ್ನ ಲೈಫಲ್ಲಿ ಮರೆಯಲ್ಲ. ಬಟ್ ಅಲ್ಲಿ ಟೆಲ್ ಯು ಒನ್ ಥಿಂಗ್, ಅವ್ನ ಲೈಫ್ ಆಯ್ತಾ ಅಲ್ಲಿ, ಹಿ ಈಸ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಈಗ. ಬಟ್ ಅವನಿಗೆ ಏನಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನಿಗೆ ಒಂದು ಕಾನ್ಫಿಡೆನ್ಸ್ ಈಗ. ಅಂದರೆ ಓಕೆ, ಒಂದು ಶಬಾಷ್ ಅನ್ಸ್ಕೊಂಡೆ ಅವ್ರ ಕೈಯಿಂದ. ಸೊ ಮೋರ್ ದೆನ್ ಎನಿಥಿಂಗ್ ಇಟ್ ಈಸ್ ಹಿ ಲುಕ್ಸ್ ಅಟ್ ಇನ್, ಅಂದರೆ ಅವ್ರ ಕಡೆಯಿಂದ ಏನು ಮಾಡಬೇಕೋ ಅದಷ್ಟೂ ಮಾಡ್ತಾರೆ. ಸೊ ರೀಸೆಂಟಾಗಿ ದೇರ್ ಸ್ಟಾರ್ಟೆಡ್ ಕಿಚ್ಚ ಕೇರ್ಸ್ ಫೌಂಡೇಶನ್ ಅಂತ 2-3 ಸ್ಕೂಲ್ನ ದತ್ತಕ್ಕೆ ತೊಗೊಂಡಿದ್ದಾರೆ. ಅದನ್ನ ದೇರ್ ಇಂಪ್ರೂವಿಂಗ್ ದ್ಯಾಟ್. ಸೊ ಅಲ್ಲಿಗೆ ಬೇಕಾಗಿರೋ ಪುಸ್ತಕಗಳಾಗಿರ್ಬೇಕು, ಯೂನಿಫಾರ್ಮ್ಸ್ ಆಗಿರ್ಬೋದು, ಬ್ಯಾಗ್ಸು, ಪೆನ್ಸಿಲ್ಸು, ಅದಷ್ಟು ಎಂಟೈರ್ ಸ್ಕೂಲೇ ಫಿಕ್ಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಸೊ ಆ ರೀತಿಯಲ್ಲೆಲ್ಲ ಈಸ್ ಅ ವೆರಿ ಗಿವಿಂಗ್ ಪರ್ಸನ್. ಸೊ ಮೋರ್ ದೆನ್ ಎನಿಥಿಂಗ್ ಅದು ಇನ್ನೊಬ್ರಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದು ನೋಡ್ತಾರೆ ಫಸ್ಟು. ಅದಾದಮೇಲೆ ಇಟ್ಸ್ ಹಿಮ್. ಸೊ ಆ ಥರದ್ದೆಲ್ಲ ಈಸ್ ಅ ವೆರಿ ಬಿಗ್ ಪರ್ಸನ್ ಲೈಕ್ ದಟ್. ನೀವು ಮನೆಯಲ್ಲಿ ಬಹುಶಃ ಬೇಜಾರು ಮಾಡಿಕೊಂಡ್ರೆ ನಿಮ್ಮ ಮೋಟಿವೇಶನ್ ಕೊಡೋಕ್ಕೆ ಮೊಬೈಲ್ ಬೇಡ ಅನ್ಸುತ್ತೆ. ಯಾಕಂದರೆ ಸುದೀಪ್ ಸರ್ ಸಾಕಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತಾ ಇರ್ತಾರೆ. ನಾನು ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೀನಿ. ಎಷ್ಟೋ ಜನ ಇರಬಹುದು ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಸುದೀಪ್ ಅವರ ಮಾತುಗಳನ್ನು ಕೇಳ್ತಾರೆ, ಸ್ಟೇಟಸ್ಗಳಲ್ಲಿ ಹಾಕ್ತಾರೆ. ಅಂದರೆ ಒಂದು ರೀತಿ ಈ ಕಡೆ ಪ್ರೊಡ್ಯೂಸರ್, ಆ್ಯಕ್ಟರ್, ಡೈರೆಕ್ಟರ್, ಕುಕ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ, ಮೋಟಿವೇಶ್ನಲ್ ಸ್ಪೀಕರ್ ಕೂಡ ಹೌದು ಅನ್ನೋ ರೀತಿ. ಖಂಡಿತವಾಗ್ಲು ಅಂದರೆ ಅದು ಅವ್ರು ನೋಡಿರೋ ಲೈಫ್ ಹಂಗಿದೆ, ಅವ್ರ ಎಕ್ಸ್ಪೀರಿಯನ್ಸಸ್, ದ್ಯಾಟ್ ಈಸ್ ವಾಟ್ ಮೇಕ್ಸ್ ಅ ಮ್ಯಾನ್. ಆ್ಯಂಡ್ ಐ ಥಿಂಕ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್. ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಆ ಎಕ್ಸ್ಪೀರಿಯನ್ಸಿಂದನೇ ಬರೋದು ಅವೆಲ್ಲ ಮಾತು. ಸೊ ಖಂಡಿತವಾಗ್ಲು ನೀವು ಹೇಳ್ದಂಗೆ ಅದರ ಕೆಲವು ಪಾಯಿಂಟ್ಸ್ ಅವ್ರು ಹೇಳೋದು ನಿಜವಾಗ್ಲೂ ಕೂರುತ್ತೆ ತಲೆಯಲ್ಲಿ. ಆ್ಯಂಡ್ ಈಸ್ ಒಂಥರ ಒಂದು ರೀತಿಯಲ್ಲಿ ಮೋಟಿವೇಶ್ನಲ್ ಸ್ಪೀಕರೇ ಅವರು. ಇನ್ಫ್ಯಾಕ್ಟ್ ನಾವು ನಿನ್ನೆ ರಾತ್ರಿ ಕೂತ್ಕೊಂಡಿರುವಾಗಲೂ ನಮ್ಮ ಎಡಿಟರು, ನಮ್ಮ ಡೈರೆಕ್ಟರ್ ಎಲ್ಲ ಒಟ್ಟಿಗಿದ್ವಿ. ರಾತ್ರಿ ಕೂತ್ಕೊಂಡು ಅವ್ರಿಗೆ ಹೇಳಿದ್ರು, ಇಲ್ಲ ಎಡಿಟಿಂಗಲ್ಲಿ ನೀನು ಏನೇನು ಮಾಡ್ಬೋದು, ಏನೇನು ಡಿಫ್ರೆಂಟಾಗಿ ಏನೇನು ಮಾಡ್ಬೋದು ಅನ್ನೋದು. ಸೊ ಈಸ್ ಆಲ್ವೇಸ್ ಟ್ರೈನ್ ಟು ಟೀಚ್ ಪೀಪಲ್ ಲೈಕ್ ಸೇಯಿಂಗ್ ಓಕೆ ದೆರ್ ಇಸ್ ಆಲ್ಸೋ ಈ ಥರನೂ ಮಾಡ್ಬೋದು ಅನ್ನೋ ಇದರಲ್ಲಿ ಇರ್ತಾರೆ ಯಾವಾಗಲೂ. ಸೊ ದಿಸ್ ಅ ಲಾಟ್ ಟು ಅಬ್ಸಾರ್ಬ್ ಅವರಿಂದ. ಬಿಗ್ ಬಾಸ್ ಇದೆ ಲಾಸ್ಟ್ ಹೋಸ್ಟ್ ಮಾಡ್ತಾರೆ ಅಂದಾಗ ನಿಮಗೆ ಎಷ್ಟು ಬೇಜಾರಾಯಿತು, ಜೊತೆಗೆ ಏನು ಅನ್ನಿಸ್ತು? ನೀವೇನಾದರೂ ಮಾತುಕತೆ ಮಾಡಿದ್ರ? ನಾನು ಅದರ ಮಾತುಕತೆ ಅಂತ ಏನೂ ಬರಲಿಲ್ಲ. ಅವ್ರ ಡಿಸಿಷನ್ ಹೇಳಿದ್ದು ಅಷ್ಟೇ ಅವರು. ಅದ್ರ ಡಿಸ್ಕಷನ್ ಅಂತ ಏನೂ ಆಗಲಿಲ್ಲ. ಸೊ ನನಗೇನಂದರೆ ಪರ್ಸ್ನಲ್ ಆಗಿ ಅವ್ರು ನನ್ನ ಮಾಮ ಅಂತ ಹೇಳ್ತಾರಲ್ಲ, ಬಟ್ ಆ ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕೆ ಒಂದು ಲೆವೆಲ್ ಸೀನಿಯಾರಿಟಿ ಅಂತೂ ಬೇಕೇ ಬೇಕು, ಒಂದು ಲೆವೆಲ್ ಸೀರಿಯಸ್ನೆಸ್ ಅಂತೂ ಬೇಕೇ ಬೇಕು. ಯಾಕಂದರೆ ಅಲ್ಲಿ ಒಳಗಡೆ ಬರೋ ಬಿಗ್ ಬಾಸಲ್ಲಿ ಎಲ್ಲ ಒಬ್ರಿಗಿಂತ ಒಬ್ಬರು ಕಿಲಾಡಿಯಲ್ಲಿ ಬಿಗ್ ಬಾಸ್ ಒಳಗಡೆ ಅವ್ರನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ. ಇನ್ ಕೇಸ್ ಎನಿಬಡಿ ಎಲ್ಸ್ ಕಮ್ಸ್ ಅಲ್ವಾ ಬಿಗ್ ಬಾಸಲ್ಲಿ, ನೀವು ನೋಡಿರ್ತೀವಲ್ವ ಬಿಗ್ ಬಾಸ್ ಅಂದರೆ ಈವನ್ ಹಿಂದಿಯಲ್ಲಿ ಸುಮಾರು ಸತಿ ಸಲ್ಮಾನ್ ಖಾನಿಗೆ ಉತ್ತರ ಕೊಟ್ಟಿದ್ದಾರೆ ವಾಪಸ್. ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಯಾರಾದರೂ ಬೇಕು. ಸೊ ಐ ಥಿಂಕ್ ಹಿ ಈಸ್ ಗಾಟ್ ದ್ಯಾಟ್ ಗ್ರಾವಿಟಾಸ್ ಆನ್ ಹಿಮ್. ಆ್ಯಂಡ್ ಆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಒಂದು ಆರ ಇದೆಯಲ್ಲ, ಅದು ನನ್ನ ಪರ್ಸ್ನಲ್ ಒಪಿನಿಯನ್. ಅದು ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಮ್ಯಾಚ್ ಇಟ್. ನಾನು ವೀಕೆಂಡ್ ಎಲ್ಲ ಹೋಗ್ತಾ ಇದೆ ಅಲ್ಲಿ. ನನಗೆ ಯಾಕೋ ಗೊತ್ತಿತ್ತು ಅವನಿಗೆ ಇರ್ಬೋದು ಅಂತ. ಬಟ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸೀಸನ್ ಅಷ್ಟು ಫಾಲೋ ಮಾಡಲಿಲ್ಲ. ಬಟ್ ಅಲ್ಲ ನಾವು ಅಲ್ಲಿ ಇದ್ವಲ್ಲ ಅದು ಲಾಸ್ಟಲ್ಲಿ ಸುದೀಪ್ ಸರಿಗೂ ಲಾಸ್ಟಲ್ಲೇ ಗೊತ್ತಾಗೋದು. ಇಯರ್ ಪೀಸಲ್ಲಿ ಹೇಳ್ತಾರೆ ಯಾರಂತ, ನಮಗೆ ಏನೂ ಗೊತ್ತಿರಲ್ಲ. ಬಟ್ ನಮಗೆಲ್ಲರೂ ಎಕ್ಸ್ಪೆಕ್ಟೇಷನ್ ಇತ್ತು. ನಾವು ಒಂದು 20 ಜನ ಕೂತ್ಕೊಂಡು ನೋಡ್ತಾ ಇದ್ವಿ ಅಲ್ಲಿ. ನಾವೇ ಬೆಟ್ಟಿಂಗ್ ಎಲ್ಲ ಶುರು ಮಾಡ್ಕೊಂಡು ಯಾರು ಗೆಲ್ತಾರೆ ಅಂತ. ಬಟ್ ಬಿಗ್ ಬಾಸ್ ಇಸ್ ಬಿಗ್ ಬಾಸ್ ಬಿಕಾಸ್ ಆಫ್ ಕಿಚ್ಚ ಸುದೀಪ್. ಇದು ಇಂಡಸ್ಟ್ರಿನಲ್ಲಿ ನಿಮ್ಮ ಏಜ್ ಗ್ರೂಪ್ ಇರೋ ಫ್ರೆಂಡ್ಸ್, ಸ್ಟಾರ್ ಮಕ್ಕಳು ಫ್ರೆಂಡ್ಸ್ ಅಂದರೆ ಯಾರಿದ್ದಾರೆ ತುಂಬ ಕ್ಲೋಸ್ ಕನೆಕ್ಷನ್ ಇರೋವಂಥವ್ರು? ನಾನು ಅಷ್ಟು ಇಂಡಸ್ಟ್ರಿಯಲ್ಲಿ ಅಷ್ಟು ಮಿಂಗಲ್ ಆಗಿಲ್ಲ ಅಂದರೆ. ಸೊ ಬಟ್ ಎಲ್ಲರೂ ಇದ್ದಾರೆ, ವಿನಯ್, ಯುವ,
ಬೇರೆ ಯಾರು ಇರ್ಬೋದು, ನಿರಂಜನ್ ಆಗಿರ್ಬೋದು, ಪ್ರಣಾಮ್, ಪ್ರಜ್ವಲ್ ಅವರೆಲ್ಲ ಅಂದರೆ ವಿ ಅಂದರೆ ಸಿಕ್ಕಿದಾಗ ಇಟ್ ಇಸ್ ಆಲ್ ವೆರಿ ಕಾರ್ಡಿಯಲ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಬಟ್ ವಿ ಆರ್ ಕೊಲೀಗ್ಸ್, ಸೊ ವಿ ಜಸ್ಟ್ ವರ್ಕಿಂಗ್ ಫಾರ್ ದ ಸೇಮ್ ಕಂಪನಿ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಇದು ಜಿಮ್ಮಿ ಸಿನಿಮಾದು. ಏನು ಕಾರಣ, ಯಾವಾಗ ಶುರು ಮಾಡ್ಬೋದು ಮತ್ತೆ ಅಂತ? ಜಿಮ್ಮಿದು ಆ್ಯಕ್ಚುಲಿ ಪ್ರಾಸೆಸ್ನ ನಾವು ಒಂದು ಇಟ್ಸ್ ಬಿನ್ ಗೋಯಿಂಗ್ ಆನ್. ಸೊ ಕತೆ ಬರೀತಾ ಇರುವಾಗ ಅದು ಆಲ್ಮೋಸ್ಟ್ ಒಂದು 2 ವರ್ಷ ಟೈಮ್ ತೊಗೊಳತ್ತೆ ಅನ್ನೋ ಗೊತ್ತಾಯಿತು. ಅಂದರೆ ಆ ಸಿನಿಮಾ ಸ್ಟಾರ್ಟ್ ಮಾಡಿ ಮುಗಿಸೋಷ್ಟೊತ್ತಿಗೆ, ರಿಲೀಸ್ ಮಾಡೋಷ್ಟೊತ್ತಿಗೆ. ಸೊ ನಾನು ಅದರಲ್ಲಿ ಏನಂದರೆ ಒಬ್ಬ ಡೈರೆಕ್ಟರಾಗಿ ಅದರಲ್ಲಿ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಾನೇನು ನಮ್ದೇನು ಕ್ಯಾಲ್ಕುಲೇಷನ್ ಇದ್ದಿದ್ದು ಅಂದರೆ ಆ 2 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 4 ಸಿನಿಮಾ ಮಾಡ್ಬೋದು ನಾನು ಆ್ಯಸ್ ಎ ಹೀರೋ. ಅದಾದಮೇಲೆ ಐ ವಾಂಟ್ ಟು ಗೆಟ್ ಇನ್ ಟು ಡೈರೆಕ್ಷನ್. ಸೊ ಖಂಡಿತವಾಗ್ಲೂ ನಮಗೇನಂದರೆ, ಬಿಕಾಸ್ ನನಗೆ ಆ ಟೈಮಲ್ಲಿ ನನಗೆ ಯಾವ ಸ್ಕ್ರಿಪ್ಟು ಸಿಗ್ತಾ ಇರಲಿಲ್ಲ. ನನಗೆ ಕೆಲವು ಡೈರೆಕ್ಟರ್ದು ಮೆಂಟಾಲಿಟಿ ಸೂಟ್ ಆಗ್ತಾ ಇರಲಿಲ್ಲ. ಅಂದರೆ ನಾನು ಹೋಗ್ತಾ ಇರೋ ಪಾತ್ ಬೇರೆ, ಅವ್ರು ಹೇಳ್ತಾ ಇದ್ದು ಕಥೆನೇ ಬೇರೆ. ಸೊ ಈ ಥರ ಡಿಸ್ಕಷನ್ಸ್ ಎಲ್ಲ ನಡೀತಾ ಇರುವಾಗ ದೀಪಮ್ಮನ ಹೇಳಿದ್ರು, ಅಂದರೆ ನೀನೇನು ಫಸ್ಟ್ ಆಫ್ ಆಲ್ ಬಂದಿರೋದೇ ಒಂದು ಡೈರೆಕ್ಟರ್ ಆಗಾಗ್ತಾನೆ, ನೀನೇ ಡೈರೆಕ್ಟ್ ಮಾಡು. ಸೊ ಆ ಪಾಯಿಂಟಲ್ಲಿ ತೊಗೊಂಡಿದ್ದು ಡಿಸಿಷನ್ ಅದು. ತೊಗೊಂಡು ಬರೀತಾ ಅವರು ಹೇಳಿದ್ರು, ಓಕೆ ಜಿನ, ಇದು ಒಂದು 2 ವರ್ಷ ಹೋಗುತ್ತೆ ನಿಂದು ಇದರಲ್ಲಿ ನೋಡು. ಬಟ್ ನಾವು ಕಂಪ್ಲೀಟ್ಲಿ ಬೇಡ ಅಂತ ಹೇಳಿರಲಿಲ್ಲ. ಯಾವಾಗ ಕಾರ್ತಿಕ್ ಸರ್ ಫೋನ್ ಮಾಡ್ಬಿಟ್ಟು, ನೋಡಿ ಈ ಥರ ಕತೆ ಇದೆ ಅಂತ ಹೇಳಿದಾಗ, ದಟ್ ಇಸ್ ವೆನ್ ವಿ ಟುಕ್ ದ ಡಿಸಿಷನ್ ಸೇಯಿಂಗ್ ಓಕೆ, ಜಿಮ್ಮಿನ ಒಂಚೂರು ಸೈಡಿಗೆ ಇಟ್ಟು ವಿಲ್ ವರ್ಕ್ ಆನ್ ಇಟ್ ಆಲ್ಸೋ, ಬಟ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ಬಂದುಬಿಡಿ ಫಸ್ಟ್ ಇಂಡಸ್ಟ್ರಿಗೆ, ಅದಾದ್ಮೇಲೆ ನೋಡ್ಕೊಳೋಣ. ಬಟ್ ಖಂಡಿತವಾಗ್ಲೂ ಜಿಮ್ಮಿ ಮಾಡೇ ಮಾಡ್ತೀನಿ. KP ಸರಿಗೆ ಮಾಡೋದು, ಲೇರಿಗೆ ಮಾಡೋದು ನಾನು. ಸೊ ನೆನ್ನೆನೂ ಸಿಕ್ಕಿ ಒಂದಿಷ್ಟು ಡಿಸ್ಕಷನ್ಸ್ ಮಾಡಿದ್ವಿ ಜಿಮ್ಮಿ ಬಗ್ಗೆ. ಅವರಿಗೆ ನಾವು ಹೇಳಿರೋ ಪಾಯಿಂಟು, ಕತೆ ಎಲ್ಲ ತುಂಬ ಇಷ್ಟ ಆಗಿದೆ. ಸೊ ಪ್ರಾಬಬ್ಲಿ ಮೇ ಬಿ ದ 3rd or 4th ಸಿನಿಮಾ ವಿಲ್ ಬಿ ಜಿಮ್ಮಿ. ಅಗೇನ್ ಐ ವಿಲ್ ಓನ್ಲಿ ಡೈರೆಕ್ಟ್. ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತಿದ್ರು, ಧ್ರುವ ಸರ್ಜಾ ಅವರು VIPs ಅಂತಾರೆ, ದರ್ಶನ್ ಅವರು ಸೆಲೆಬ್ರಿಟೀಸ್ ಅಂತಾರೆ. ನಿಮಗೆ ಅಭಿಮಾನಿಗಳಂದ್ರೆ ಯಾರು, ಏನು? ನಾನು ಆ್ಯಕ್ಚುಲಿ ನನಗೆ ಅಭಿಮಾನಿಗಳು ಇದ್ದಾರೆ ಅಂತ ಹೇಳಿದ್ರೆ ಅದು ಒಂಚೂರು ಆ್ಯರಿಗೆಂಟ್ ಆಗಿಬಿಡುತ್ತೆ. ಅದು ಐ ಡೋಂಟ್ ಥಿಂಕ್, ಅಂದರೆ ಅದು ನನ್ನ ಅಭಿಮಾನಿಗಳಲ್ಲ, ಅಲ್ಲಿಂದ ಬರ್ತಾ ಇರೋದು. ಅದು ಸುದೀಪ್ ಸರ್ ಕಡೆಯಿಂದ ಬರ್ತಾ ಇರೋದು, ದೀಪಮ್ಮ ಕಡೆಯಿಂದ ಬರ್ತಾ ಇರೋದು. ಅವ್ರಿಗೆ ತೋರಿಸ್ತಾ ಇರೋ ಪ್ರೀತಿ ನನಗೆ ತೋರಿಸ್ತಾ ಇದ್ದಾರೆ ಅಷ್ಟೇ. ಅಭಿಮಾನಿಗಳು ಅಂತ ಹೇಳಿದ್ರೆ ನನಗೆ ಬೇಕು ಮ್ಯಾಮ್, ಇನ್ನೊಂದು 3-4 ಸಿನಿಮಾ ಆದಮೇಲೆ ಅಭಿಮಾನಿಗಳು ಶುರು ಆಗೋದು. ಐ ಥಿಂಕ್ ನಾವು ದೇ ಆರ್ ಜಸ್ಟ್ ಶೋಯಿಂಗ್ ಅ ಲಾಟ್ ಆಫ್ ಲವ್ ಆ್ಯಂಡ್ ಅದು ಫ್ಯಾನ್ಸ್ ಅದಲ್ಲ. ಸಿನಿಮಾ ಆದಮೇಲೆ ಅವ್ರು ಹುಡ್ಕೊತಾರಲ್ಲ ಒಂದಿಷ್ಟು ಜನ, ನನಗೋಸ್ಕರ ಅಂತ ಬರ್ತಾರಲ್ಲ, ಆವಾಗ ನೋಡ್ಬೇಕು ಏನು ಕರಿತೀನಂತ. ಸೊ ಈಗ ಸ್ಟಾರ್ಡಮ್ ಅಂದ್ರೆ ನಿಮಗೆ ಭಯನಾ, ಖುಷಿನಾ? ಖುಷಿನೇ. ಅಂದರೆ ಖಂಡಿತವಾಗ್ಲೂ ಅದರದ್ದು ಒಂದಿಷ್ಟು ಕನ್ಸ್ಟೆಂಟ್ಸ್ ಇರುತ್ತೆ ಸ್ಟಾರ್ಡಮ್ದು. ಬಟ್ ನಾವು ಕೆಲಸ ಮಾಡ್ತಾ ಇರೋದು ಅದಕ್ಕೋಸ್ಕರ ಅಲ್ವಾ. ಯುವರ್ ಸ್ಟಾರ್ಡಮ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ವರ್ಕ್. ನಮ್ಮ ಕೆಲಸ ಎಷ್ಟು ಇಷ್ಟ ಆಗ್ತಾಯಿದೆ ಜನಕ್ಕೆ, ನಾವು ಹೇಳ್ತಾ ಇರೋ ಕತೆ ಎಷ್ಟು ಜನಕ್ಕೆ ಇಷ್ಟ ಆಗ್ತಾಯಿದೆ, ಅಥವಾ ಈವನ್ ಆಫ್ ಸ್ಕ್ರೀನ್ ನಿಮ್ಮದು ಆ ಪರ್ಸ್ನಾಲಿಟಿ ಆಗಿರ್ಬೋದು. ಐ ಆಮ್ ಫೈನ್ ವಿತ್ ಇಟ್. ಐ ಥಿಂಕ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಏನೇನು ಆಗ್ಬೋದು ಲೈಫಲ್ಲಿ ಅನ್ನೋದನ್ನ ನೋಡಬೇಕು. ಬಟ್ ನನಗೇನು ಭಯ ಇಲ್ಲ ಸ್ಟಾರ್ಡಮ್ದು, ನೋ ಪ್ರಾಬ್ಲಮ್. ಸಾನ್ವಿ ಅವರು ಸಹ ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ರು ಜಿಮ್ಮಿ ಸಿನಿಮಾದ ಒಂದು ಈವೆಂಟ್ಗಳಲ್ಲೂ ಸಹ. ಈ ಸಿನಿಮಾಗೆ ಶುಭ ಹಾರೈಸಿದ್ದಾರೆ. ಜೊತೆಗೆ ನಿಮ್ಮ ಈಗ ಟೈಟಲ್ ರಿವೀಲ್ ಆಯಿತು, ಆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಆಲ್ ದ ಬೆಸ್ಟ್ ಅನ್ನೋವಂಥದ್ದು ಹೇಳಿದ್ದಾರೆ. ಏನು ಹೇಳ್ತೀರಾ ಸಾನ್ವಿ ಅವ್ರ ಬಗ್ಗೆ? ಥ್ಯಾಂಕ್ ಯು ಸಾನು. ಅಷ್ಟೇ. ಬಟ್ ನೋ, ಶೀಸ್ ಅ ವೆರಿ ಲೈಕ್ ಶಾರ್ಪ್ ಮೈಂಡ್. ಇವತ್ತಿನ ಜನ್ರೇಷನ್ ಹುಡುಗಿಯವಳು. ಸೊ ತುಂಬ ನೇರವಾಗಿ ಹೇಳ್ತಾಳೆ, ಏನೇ ಇದ್ರು ತುಂಬ ನೇರವಾಗಿ ಹೇಳ್ತಾಳೆ ಅವಳು. ಚೆನ್ನಾಗಿದೆ ಅಂತ ಹೇಳ್ತಾಳೆ, ಇಲ್ಲ ಅಂತ ಹೇಳ್ತಾಳೆ ಅವಳು. ಈ ಸಿನಿಮಾದಲ್ಲಿ ಶಿಲ್ ಕಮ್, ಅಂದರೆ ಸೆಟ್ಟಿಗೆ ಬರ್ತಾಳೆ, ಒಂದು ಕಪಲ್ ಆಫ್ ವೀಕ್ಸ್ ಶಿಲ್ ಬಿ ದೇರ್. ಬಟ್ ದಟ್ಸ್ ಆಲ್. ಅಷ್ಟು ಬೇರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಈ ಸಿನಿಮಾದಲ್ಲಿ. ಸುಮಾರು ಅಷ್ಟು ನೀವು ಈಗಾಗಲೇ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಕೇಳಿರ್ತೀರಾ, ನೋಡಿರ್ತೀರಾ. ಹಿಟ್, ಫ್ಲಾಪ್ ಇರ್ಬೋದು, ಆವ್ರೇಜ್ ಇರ್ಬೋದು, ಇದನ್ನು ಯಾವ ರೀತಿ ತೂಗುತ್ತಾರೆ, ಲೆಕ್ಕ ಹಾಕ್ತಾರೆ ಅಭಿಮಾನಿಗಳು ಅನ್ನೋಂಥದ್ದು. ಸೊ ಒಂದ್ಸಲ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟರೆ 10 ವರ್ಷ ಸರ್ವೈವ್ ಆಗ್ತಾರೆ ಒಂದು ಹೀರೋಯಿನ್ ಇರಬಹುದು. ಸೊ ಈ ಬಗ್ಗೆ ನಿಮ್ಮ ಕಾಮೆಂಟ್ ಏನಿದೆ, ರಿಯಾಕ್ಷನ್ ಇರಬಹುದು? ಇಲ್ಲ ಅಂದರೆ ಅದ್ರದ್ದು ಬಗ್ಗೆ ಏನು ಕಾಮೆಂಟ್ ಅಂತೂ ಮಾಡೋಕ್ಕಾಗಲ್ಲ. ನಾವಿರೋ ಟೈಮ್ ಹಂಗಿದೆ ಅಷ್ಟೇ. ಅದು ಒಂದು ಸಿನಿಮಾ, ನೀವು ಹೇಳ್ದಂಗೆ ಒಂದು ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು ದೊಡ್ಡ ಹಿಟ್ ಕೊಟ್ಬಿಟ್ರೆ ನೀವು 5 ವರ್ಷ ಕ್ಯಾರಿ ಆಗುತ್ತೆ ಅದು. ಸೊ ಕಾದು ನೋಡ್ಬೇಕಂದ್ರೆ ಅದೆಲ್ಲ ಕರೆಕ್ಟಾಗಿ ಬಂದು ಒಂದು ಪ್ರಾಜೆಕ್ಟ್ ಅನ್ನೋದು ಆಗುತ್ತಲ್ವ. ಗೆದ್ದಾದ್ಮೇಲೆ ಖಂಡಿತವಾಗ್ಲೂ ದಟ್ ಇಸ್ ದ ಟೈಮ್ ವಿ ಲಿವ್ ಇನ್. ಬಿಕಾಸ್ ಒಬ್ಬ ವಿಜಯ್ ದೇವರಕೊಂಡ, ಒಂದು ಅರ್ಜುನ್ ರೆಡ್ಡಿಯಿಂದ ಈ ಸ್ಟಿಲ್ ರೈಡಿಂಗ್ ದಟ್ ವೇವ್. ಸೊ ದಟ್ ಈಸ್ ಹೌ ಇಟ್ ಈಸ್. ಇವತ್ತು ಸೋಷಿಯಲ್ ಮೀಡಿಯಾ ನಿಮಗೆ ದೇ ವೋಂಟ್ ಲೆಟ್ ಯು ಫರ್ಗೆಟ್ ಓನ್ಲಿ. ನೀವು ಏನೇ ಮಾಡಿ ಒಂದು ದೊಡ್ಡ ಸಿನಿಮಾ ಕೊಟ್ಟರೆ ಅದು ಆ ನೆನಪಿಗೆ ಕೊಡ್ತಾನೆ ಇರ್ತಾರೆ. ಅಂದರೆ ಅರ್ಜುನ್ ರೆಡ್ಡಿ. ಸೊ ದಟ್ಸ್ ವಾಟ್ ಐಮ್ ಸೇಯಿಂಗ್. ಸೊ ದಟ್ಸ್ ದ ಟೈಮ್ ವಿ ಲಿವ್ ಇನ್ ಟುಡೇ. ಸೊ ನೋ ಕಾಮೆಂಟ್ಸ್ ಅಬೌಟ್ ದಟ್. ಇಟ್ ಇಸ್ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು ಅಷ್ಟೇ ಅದು.
ಈ ಸಿನಿಮಾಗೋಸ್ಕರ ಏನಾದರೂ ನಿಮ್ಮ ಅಂದರೆ ಪರ್ಸ್ನಾಲಿಟಿ ಇರ್ಬೋದು, ಪುಟ್ ಆನ್ ಇರ್ಬೋದು ವೆಯ್ಟ್, ಅಥವಾ ಲಾಸ್ ಮಾಡಿರೋದು, ಜೊತೆಗೆ ಏನೇನು ಮಸ್ಕುಲಾರ್ ಬಾಡಿ ಬೇಕಾ? ಇಲ್ಲ ಆ ಥರದ್ದು ಏನಿಲ್ಲ. ಅಂದರೆ ಇವಾಗ ಬರ್ದಿರೋದು ಒಬ್ಬ ಪಕ್ಕಾ ಲೋಕಲ್ ಮೈಸೂರು ಹುಡುಗ. ಸೊ ಅದನ್ನ ಓವರ್ ಆಗಿ ಜಿಮ್ ಬಾಡಿ ಅಂತೆಲ್ಲ ತೋರಿಸಿದ್ರೆ ಅದು ಜಸ್ಟಿಫೈ ಆಗಲ್ಲ. ಅವ್ನು ಹೆಂಗಿದಾನೋ ಹಂಗೆ ಇರಬೇಕು ಅನ್ನೋದು ಅವ್ರದ್ದು ಆಸೆ ಇದ್ದಿದ್ದು. ಸೊ ಆ ಥರದ್ದೇನು ಪ್ರಿಪರೇಷನ್ಸ್ ಅಂತ ಮಾಡ್ತಾಯಿಲ್ಲ. ನಮಗೇನೇ ಇದ್ರೂ ನಮ್ಮ ಆಫೀಸಲ್ಲಿ ಆನ್ ದ ಟೇಬಲ್ ಒಂದು ಸ್ಕ್ರಿಪ್ಟ್ ಏನು ಮಾಡಬೇಕು ಅನ್ನೋದೇ ಪ್ರಿಪರೇಷನ್ಸ್. ಔಟ್ ಆಫ್ ದ ಬ್ಲೂ ಆ ಥರದ್ದು ಏನು ಪ್ರಿಪರೇಷನ್ಸ್ ಅಂಥದ್ದು ಏನಿಲ್ಲ ಸಿನಿಮಾಕ್ಕೆ. ಕೊನೆಯ ಪ್ರಶ್ನೆ, ಬರ್ತ್ಡೇ ಇರೋದ್ರಿಂದ ಏನು ಗಿಫ್ಟ್ ಸಿಕ್ತು ನಿಮಗೆ? ಸುದೀಪ್ ಸರ್ ಇರ್ಬೋದು, ಆ ಫ್ಯಾಮಿಲಿಯಿಂದ ಇರ್ಬೋದು. ನನಗೆ ಯಾವ ಗಿಫ್ಟು ಕೊಟ್ಟಿಲ್ಲ, ಯಾರು ಏನೂ ಗಿಫ್ಟ್ ಕೊಟ್ಟಿಲ್ಲ ಇದೇ ವರ್ಷ ಆ್ಯಕ್ಚುಲಿ. ಬಟ್ ಏನಿಲ್ಲ, ನಾವು ನಿನ್ನೆ ದೀಪಮಾಮ ಇವತ್ತಿಂದ CCL ಪ್ರಾಕ್ಟೀಸ್ ಶುರು ಆಗುತ್ತೆ. ಸೊ ನಿನ್ನೆ ಒಟ್ಟಿಗಿದ್ದು ಕೇಕೆಲ್ಲ ಕಟ್ ಮಾಡಿ ವಿ ವರ್ ಟುಗೆದರ್ ಆ್ಯಂಡ್ ದ್ಯಾಟ್ ವಾಸ್ ನೈಸ್. ಇವತ್ತು ಮಧ್ಯಾಹ್ನ ತಾತ ಒಟ್ಟಿಗೆ ಊಟ. ಐ ಥಿಂಕ್ ಐ ರಿಯಲಿ ಲೈಕ್ ಫ್ಯಾಮಿಲಿ ಟೈಮ್. ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ. ಸೊ ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬರ್ಡೇನ ಖುಷಿಯಾಗಿ ಆನಂದಿಸಿ. ಥ್ಯಾಂಕ್ ಯು. ಸೊ ಇದಿಷ್ಟು ಸಂಜೀವ್ ಅವರ ಮಾತಾಗಿತ್ತು. ಅಂದರೆ ಹೊಸ ಪ್ರಾಜೆಕ್ಟ್ ಮ್ಯಾಂಗೋ ಪಚ್ಚ ಸಿನಿಮಾ ಮೂಲಕ ಅವರು ಇನ್ನೇನು ಅಭಿಮಾನಿಗಳ ಮುಂದೆ ಬರೋಕೆ ಎಲ್ಲ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಶೂಟಿಂಗ್ ಕೂಡ ಇದೇ ತಿಂಗಳು ಆರಂಭ ಮಾಡ್ತೀನಿ ಅನ್ನೋಂಥದ್ದನ್ನು ಸಹ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕೀರ್ತಿ ಪಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.